ಭಾರತ ಬೆಳೆಯುತ್ತಿದೆ, ಜೊತೆಗೆ ಜಗತ್ತಿನ ಮೂರನೇ ಅತಿ ದೊಡ್ಡ ದೇಶವಾಗಿ ಭಾರತ ಮುನ್ನುಗ್ಗೋದ್ರಲ್ಲಿ ಯಾವ ಸಂದೇಹಗಳು ಇಲ್ಲ. ಅವೆಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದೆ. ನರೇಂದ್ರ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಟ್ರಂಪ್ ನಡುವೆ ಮಹಾ ಒಪ್ಪಂದವೊಂದು ನಡೆದಿದೆ. ಜಗತ್ತಿನ ಬಿಗ್ಗೆಸ್ಟ್ ಡೀಲ್. ಆ ಡೀಲಿನ ಎಲ್ಲ ಮಾತುಕತೆಗಳು ಕೂಡ ನಡೆದಿದ್ದು, ಈ ಡೀಲ್ನಿಂದ ಅಥವಾ ಎಲ್ಲವೂ ಅಂದುಕೊಂಡಂತಾದರೆ ಭಾರತಕ್ಕೆ ಆಗಬಹುದಾದ ಲಾಭಗಳೇನು, ಈ ಡೀಲ್ ಭಾರತಕ್ಕೆ ಸಿಗಬಹುದಾದ ಲಾಭಗಳೇನು, ಅಮೆರಿಕ ಮತ್ತು ಭಾರತದ ನಡುವೆ ಐತಿಹಾಸಿಕ ವ್ಯಾಪಾರ ಒಪ್ಪಂದ, ಒಂದೇ ಕರೆಯಲ್ಲಿ ಜಗತ್ತನ್ನೇ ಬದಲಿಸಿದ ಮೋದಿ ಟ್ರಂಪ್ ನಡುವಿನ ಜುಗಲ್ಬಂದಿ, ರಷ್ಯಾದಿಂದ ತೈಲ ಖರೀದಿ ಬಂದ್ ಮಾಡೋದಕ್ಕೆ ಭಾರತ ಸರ್ಕಾರ ನಿರ್ಧಾರ ಮಾಡಿದೆ, ಉಕ್ರೇನ್ ಯುದ್ಧಕ್ಕೆ ಎಂಡ್ ಕಾರ್ಡ್ ಹಾಕೋದಕ್ಕೆ ಮೋದಿ ಮಾಸ್ಟರ್ ಸ್ಟ್ರೋಕ್, ಅಮೆರಿಕಾದೊಂದಿಗೆ ಭಾರತ 42 ಲಕ್ಷ ಕೋಟಿ ರೂಪಾಯಿಯ ಉದ್ಯಮ ಅಥವಾ ಬಿಸ್ನೆಸ್ ಕೈ ಹಾಕಿದೆ, ಅಮೆರಿಕಾದಿಂದ ತಂತ್ರಜ್ಞಾನ ಇಂಧನ ಖರೀದಿಗೆ ಭಾರತ ಸಮ್ಮತ. ಇದು ವಿಶ್ವದ ಅತಿ ದೊಡ್ಡ ಆರ್ಡರ್. ಮೋದಿ ಮತ್ತು ಟ್ರಂಪ್ ಮಹಾ ಒಪ್ಪಂದ, ವರ್ಲ್ಡ್ ಬಿಗ್ಗೆಸ್ಟ್ ಡೀಲ್. ಈ ಡೀಲ್ನಿಂದ ಭಾರತಕ್ಕೆ ಆಗಬಹುದಾದ ಲಾಭಗಳೇನು? ಬಲವಾದ ಪಾಲುದಾರಿಕೆ, ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತವು ಕೂಡ ನಂಬರ್ 1 ಆಗಲಿದೆ. ಒಂದು ಕರೆಯಲ್ಲಿ ಜಗತ್ತನ್ನೇ ಬದಲಿಸಿದ ಮೋದಿ ಟ್ರಂಪ್ ಜುಗಲ್ಬಂದಿ. ಭಾರತ ವ್ಯಾವಹಾರಿಕವಾಗಿ ಬಲಾಢ್ಯ ದೇಶಗಳ ನಡುವಿನ ಸಂಬಂಧವನ್ನ ಗಟ್ಟಿಗೊಳಿಸ್ತಾನೆ ಬಂತು. ನಿಷ್ಠೂರವಾಗಿ, ಖಾರವಾಗಿ ಯಾವ ದೇಶದೊಂದಿಗೂ ಸಹಕರಿಸದೆ ಎಲ್ಲವನ್ನೂ ಕೂಡ ಬ್ಯಾಲೆನ್ಸಿಂಗ್ ಆಗಿ ಜಾಗತಿಕವಾಗಿ ಎಲ್ಲ ದೇಶಗಳ ಜೊತೆಗಿನ ಸಂಬಂಧಗಳನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡೇ ಬಂದಂತಹ ಭಾರತಕ್ಕೆ ಇದೊಂದೇ ಬಲವಾದ ಅಸ್ತ್ರ. ಈ ಹಿಂದೆ ಇರಾನ್ ಜೊತೆಗೆ ತೈಲ ಖರೀದಿ ಮಾಡ್ತಿದ್ದಂತಹ ಭಾರತಕ್ಕೆ ಪರ್ಯಾಯ ಮಾರ್ಗದಂತೆ ರಷ್ಯಾ ಸಿಕ್ತು. ಈವರೆಗೂ ಕೂಡ ರಷ್ಯಾದ ಜೊತೆ ತೈಲ ಸಂಬಂಧವನ್ನು ಹೊಂದಿತ್ತು ಭಾರತ. ಕಡಿಮೆ ದರದಲ್ಲಿ ತೈಲವನ್ನು ರಷ್ಯಾದಿಂದ ಖರೀದಿ ಮಾಡ್ತಿದ್ದಂತಹ ಭಾರತಕ್ಕೆ ಪದೇ ಪದೇ ಸುಂಕಾಸ್ತ್ರವನ್ನು ಪ್ರಯೋಗ ಮಾಡಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹುಚ್ಚು ನಿರ್ಧಾರಗಳು, ಬಂಡುತನದ ಹೇಳಿಕೆಗಳನ್ನೆಲ್ಲ ಕೊಡ್ತಾ ಭಾರತವನ್ನು ಪರೋಕ್ಷವಾಗಿ ಹೆದರಿಸುವಂತಹ ಪ್ರಯತ್ನದಲ್ಲೂ ಕೂಡ ಈಗ ಲಿಟ್ರಲಿ ಫೇಲ್ಯೂರ್ ಆದರು. ಅದಾದ ನಂತರ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ, ಮುರಿದು ಹೋಗಿದ್ದ ಸಂಬಂಧ ಮತ್ತೆ ಪುನಶ್ಚೇತನಗೊಳ್ಳೋದಕ್ಕೆ ಶುರುವಾಯಿತು. ಭಾರತದ ಅನೇಕ ತರಹದಲ್ಲೂ ಕೂಡ ಚೀನಾ ಸಹಕಾರ ಕೊಡ್ತೀನಿ ಅಂತ ಹೇಳಿ ನೇರವಾಗಿ ಭಾರತದ ಬೆಂಬಲಕ್ಕೆ ಬಂತು. ಈ ಎಲ್ಲ ಬೆಳವಣಿಗೆಗಳ ನಡುವೆ 20% ಸುಂಕ ವಿಧಿಸುವ ಜೊತೆಗೆ 50% ಸುಂಕ ವಿಧಿಸ್ತೀನಿ, ಇನ್ನೂ ಒಂದು ಹೆಜ್ಜೆ ಮುಂದೋಗಿ 80% ಭಾರತದ ಉತ್ಪನ್ನಗಳ ಮೇಲೆ ಸುಂಕ ವಿಧಿಸಿಬಿಡ್ತೀನಿ ಅಂತ ಹೇಳಿ ಹೆದರಿಸ್ತಿದ್ದಂತಹ ಡೊನಾಲ್ಡ್ ಟ್ರಂಪು ಈಗ ಭಾರತದ ಜೊತೆಗೆ ಒಂದು ಉತ್ತಮವಾದಂತಹ ಡೀಲಿ ಕೈ ಹಾಕಿದ್ದಾರೆ. ಒಂದು ವೇಳೆ ಎಲ್ಲವೂ ಅಂದುಕೊಂಡಂತಾದರೆ, ಭಾರತದ ಕನಸಿನಂತೆ ಎಲ್ಲವೂ ಅಂದುಕೊಂಡಂತಾದರೆ ಭಾರತಕ್ಕೆ ಆಗಬಹುದಾದ, ಊಹೆ ಮಾಡಿಕೊಳ್ಳೋದಕ್ಕೂ ಸಾಧ್ಯವಾಗದ ಲಾಭ ಏನು? ಹಾಗಾದರೆ ಅಮೆರಿಕ ಮತ್ತು ಭಾರತದ ನಡುವಿನ ಈ ಒಪ್ಪಂದ ಅಂದುಕೊಂಡಂತಾದರೆ ಏನು ಲಾಭ? ಅಮೆರಿಕ ನಡುವಿನ ಭಾರತದ ಟ್ಯಾರಿಫ್ ವಾರ್ ಅಂತ್ಯಗೊಂಡಿದೆ. ಭಾರತೀಯ ಉತ್ಪನ್ನಗಳ ಮೇಲಿದ್ದ ಸುಂಕ 18% ಇಳಿಕೆಯಾಗಿದೆ. ಅಮೆರಿಕದ ಮಾರುಕಟ್ಟೆಯಲ್ಲಿ ಇನ್ನು ಮೇಲೆ ಮೇಡ್ ಇನ್ ಇಂಡಿಯಾ ಅಬ್ಬರವೇ ಜೋರಿರುತ್ತೆ. ಭಾರತದ ಮೇಲಿನ ಸುಂಕ ಕಡಿತದಿಂದ ಚೀನಾ ಮಾರುಕಟ್ಟೆಗೆ ಭಾರಿ ಹೊಡೆತ. ಅಮೆರಿಕದ ಫೇವರಿಟ್ ಫ್ರೆಂಡ್ ಆದ ಭಾರತ ನನ್ನ ದೋಸ್ತ ಅಂದ ಟ್ರಂಪ್. ನರೇಂದ್ರ ಮೋದಿ ನನ್ನ ದೋಸ್ತ. ಅಮೆರಿಕದ ವಸ್ತುಗಳ ಮೇಲಿನ ಸುಂಕ 0 ಅಮೆರಿಕದ ಉತ್ಪನ್ನಗಳು ನಮ್ಮಲ್ಲಿತ್ತಲ್ಲ, ಅದರ ಮೇಲಿನ ತೆರಿಗೆಗಳು 0. ಭಾರತದಲ್ಲಿ ಐಫೋನ್, ಲ್ಯಾಪ್ಟಾಪ್ ಬೆಲೆ ಭಾರಿ ಕುಸಿತ. ನಾವಿಬ್ಬರು ಕೆಲಸ ಮಾಡಿ ತೋರಿಸುವ ನಾಯಕರು. ಪ್ರಧಾನಿ ಮೋದಿ ಬಗ್ಗೆ ಟ್ರಂಪ್ ಮೆಚ್ಚುಗೆಯ ಸುರಿಮಳೆ. ಟ್ರಂಪಿಗೆ ಬೇರೆ ಯಾವ ದಾರಿಗಳಿರಲಿಲ್ಲ. ಅಮೆರಿಕಕ್ಕೆ ಭಾರತದ ಕೃಷಿ ಉತ್ಪನ್ನಗಳ ರಫ್ತಿಗೆ ತೆರೆದ ಹೆಬ್ಬಾಗಿಲು. ನೋಡಿ, ಭಾರತ ತೆಗೆದುಕೊಳ್ಳಬಹುದಾದಂತಹ ಲಾಭಗಳು ಹಳ್ಳಿಗಳಿಗೂ ತಲುಪಲಿದೆ. ಡಾಲರ್, ಅಮೆರಿಕ ನಡುವಿನ ಭಾರತದ ಟ್ಯಾರಿಫ್ ವಾರ್ ಅಂತ್ಯ. ಭಾರತದ ಅನೇಕ ಉತ್ಪನ್ನಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಈ ಹಿಂದೆ ಹೆಂಗಿತ್ತು? ಭಾರತದ ಉತ್ಪನ್ನಗಳ ಮೇಲೆ 20% ಸುಂಕ ವಿಧಿಸಿದ್ದ ಅಮೆರಿಕದ ಡೊನಾಲ್ಡ್ ಟ್ರಂಪ್. ಹಾಗಾಗಿ ಅಮೆರಿಕದ ಮಾರುಕಟ್ಟೆಯಲ್ಲಿ ಚೀನಾದ ವಸ್ತುಗಳು ಸಿಗ್ತವೆ, ಭಾರತದ ವಸ್ತುಗಳು ಸಿಗ್ತವೆ, ರಷ್ಯಾದ ಉತ್ಪನ್ನಗಳು ಸಿಗ್ತವೆ, ಬೇರೆ ಬೇರೆ ದೇಶಗಳ ಬಲಾಢ್ಯ ದೇಶಗಳ ಉತ್ಪನ್ನಗಳೆಲ್ಲವೂ ಸಿಗ್ತವೆ. ಅಲ್ಲಿನ ಜನ ಖರೀದಿ ಮಾಡೋದು ಯಾವುದನ್ನ?
ಯಾವುದು ಬೆಲೆ ಕಡಿಮೆ ಇರುತ್ತೋ ಅದನ್ನು ಖರೀದಿ ಮಾಡ್ತಾರೆ. ಟ್ರಂಪ್ ಏನು ಮಾಡಿದ್ರು, ಭಾರತದ ಉತ್ಪನ್ನಗಳ ಮೇಲೆ ಸುಂಕ ವಿಧಿಸಿ ಅದರ ಬೆಲೆ ಏರಿಕೆ ಮಾಡಿದ್ರು. ಹಾಗಾಗಿ ಸ್ವಾಭಾವಿಕವಾಗಿ ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತದ ಉತ್ಪನ್ನಗಳು ಸೇಲ್ ಆಗೋದಿಲ್ಲ. ಭಾರತದ ಉತ್ಪನ್ನಗಳು ಸೇಲ್ ಆಗದೇ ಇದ್ರೆ ಏನಾಗುತ್ತೆ, ಭಾರತದ ವಸ್ತುಗಳು ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗೋದು ಕಡಿಮೆ ಆಗುತ್ತೆ. ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗೋದು ಕಡಿಮೆ ಆದರೆ ಏನಾಗುತ್ತೆ, ಒಟ್ಟು GDP ಕುಸಿತ ಕಾಣುತ್ತೆ. ಇವೆಲ್ಲವೂ ಭಾರತದ ಆರ್ಥಿಕ ವಲಯಕ್ಕೆ ಬಹುದೊಡ್ಡ ಹೊಡೆತ. ಸುಂಕಾಸ್ತ್ರ ಪ್ರಯೋಗದಿಂದ ಭಾರತ ಹೇಳಿಕೊಳ್ಳದೆ ನೊಂದಿತ್ತು, ಬಹಿರಂಗವಾಗಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ನಮಗಿದು ಸುಂಕ ಭಾರವಾಗಿ ಕಾಡ್ತಾ ಇದೆ. ಆದರೆ ಭಾರತದ ಅಂತರ್ ವಲಯಕ್ಕೆ ಬಹುದೊಡ್ಡ ಹೊಡೆತ ಆಗಿತ್ತದು. ಈಗ ಡೊನಾಲ್ಡ್ ಟ್ರಂಪ್ ನಿನ್ನೆ ಅಧಿಕೃತವಾಗಿ ಅವರ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡ ಆ ಬರಹ ಇತ್ತಲ್ಲ, ಆ ಬರಹದಲ್ಲಿ ನರೇಂದ್ರ ಮೋದಿಯನ್ನು ಎಷ್ಟು ಮೆಚ್ಚಿಕೊಂಡಿದ್ದಾರೆ ಮತ್ತು ಎಷ್ಟು ಹಚ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅದು. ನಾವಿಬ್ಬರೂ ಸ್ನೇಹಿತರು, ನಮ್ಮಿಬ್ಬರ ನಡುವಿನ ಸಂಬಂಧ ಒಂದು ತರಹದ ವ್ಯಾವಹಾರಿಕ ಬಲವರ್ಧನೆಗೆ ಕಾರಣವಾಗುತ್ತೆ ಅನ್ನೋ ಅರ್ಥದಲ್ಲಿತ್ತು. ಅಮೆರಿಕ ನಡುವಿನ ಭಾರತದ ಟ್ಯಾರಿಫ್ ವಾರ್ ಅಂತ್ಯ, ಭಾರತೀಯ ಉತ್ಪನ್ನಗಳ ಮೇಲಿದ್ದ ಸುಂಕ 18% ಇಳಿಕೆಯಾಗಿದೆ. ಅಮೆರಿಕದ ಮಾರುಕಟ್ಟೆಯಲ್ಲಿ ಇನ್ಮೇಲೆ ಮೇಡ್ ಇನ್ ಇಂಡಿಯಾ ಅಬ್ಬರ ಶುರುವಾಗುತ್ತೆ. ಭಾರತದ ಮೇಲಿನ ಸುಂಕ ಕಡಿತದಿಂದ ಚೀನಾ ಮಾರುಕಟ್ಟೆಗೆ ಭಾರಿ ಹೊಡೆತ. ಎಲ್ಲಿವರೆಗೆ ತಲುಪಿತ್ತು ಡೊನಾಲ್ಡ್ ಟ್ರಂಪಿನ ಸಿಟ್ಟು ಮತ್ತು ಕೋಪ ಅಂದರೆ, ಅಮೆರಿಕದ ಕಂಪನಿಗಳಾದ ಐಫೋನುಗಳ ಬ್ರಾಂಚ್ಗಳನ್ನು ಭಾರತದಲ್ಲಿ ತೆರೆಯಕೂಡದು ಅಂತ ಹೇಳಿ ಅಧಿಕೃತವಾಗಿ ಶ್ವೇತ ಪತ್ರವನ್ನು ಹೊರಡಿಸಿದ್ದ ಅಮೆರಿಕದ ಟ್ರಂಪ್ ಭಾರತದಲ್ಲಿ ಎಲ್ಲೂ ಕೂಡ ಆಡಂಬರ ಕಂಪನಿಗಳ ಉತ್ಪನ್ನಗಳ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡಕೂಡದು ಅಂತ ಹೇಳಿ. ಅದರರ್ಥ ಭಾರತದ ಏಳಿಗೆಯನ್ನು ಬಯಸ್ತಾ ಇರಲಿಲ್ಲ ಟ್ರಂಪ್. ಕೋಪಾಗ್ನಿ ಸ್ಫೋಟಗೊಂಡಿತ್ತು. ಸೊ ಈಗ ಸ್ನೇಹದ ಹಂತಕ್ಕೆ ಬಂದು ತಲುಪಿದ್ದಾರೆ. ಅಮೆರಿಕದ ಫೇವರಿಟ್ ಫ್ರೆಂಡ್ ಆದ ಭಾರತ ಅಮೆರಿಕದ ವಸ್ತುಗಳ ಮೇಲಿನ ಸುಂಕ ಶೂನ್ಯಕ್ಕೆ, ಇನ್ನು ನಮ್ಮಲ್ಲಿ ಸಿಗುವಂತಹ ಅಮೆರಿಕದ ಉತ್ಪನ್ನಗಳ ಮೇಲೆಯೂ ಕೂಡ ಟ್ಯಾಕ್ಸ್ಗಳನ್ನು ಇಳಿಕೆ ಮಾಡಿದೆ ಭಾರತದಲ್ಲಿ ಐಫೋನ್, ಲ್ಯಾಪ್ಟಾಪ್ ಬೆಲೆ ಭಾರಿ ಕುಸಿತ ಸಾಧ್ಯತೆ. ನಾವಿಬ್ಬರು ಕೆಲಸ ಮಾಡಿ ತೋರಿಸುವ ನಾಯಕರು. ಪ್ರಧಾನಿ ಮೋದಿಯ ಬಗ್ಗೆ ಟ್ರಂಪ್ ಮೆಚ್ಚುಗೆಯ ಸುರಿಮಳೆ. ಇನ್ನು ಅಮೆರಿಕಕ್ಕೆ ಭಾರತದ ಕೃಷಿ ಉತ್ಪನ್ನಗಳ ರಫ್ತಿಗೆ ತೆರೆದ ಹೆಬ್ಬಾಗಿಲು. ಹಳ್ಳಿಗಳಿಗೂ ಕೂಡ ತಲುಪಲಿದೆ ಡಾಲರ್ ಲಾಭ. ಒಟ್ಟಾರೆ ಭಾರತ ಮತ್ತು ಅಮೆರಿಕದ ನಡುವಿನ ಈ ನಿಖಾ ಇದೆಯಲ್ಲ, ಇದು ಭಾರತದ ಆರ್ಥಿಕ ವಲಯಕ್ಕೂ ಕೂಡ ಧನಾತ್ಮಕವಾಗಿ ಪರಿಣಾಮ ಬೀರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.